ಈಗ ಭರತ್ ರೆಡ್ಡಿ ಹೋಗಲಿಲ್ಲ ಅಂದರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗುತ್ತೆ. ಏನಕ್ಕೆ ಕಾರ್ಯಕರ್ತರು ರೋಷಕ್ಕೆ ಬಂದುಬಿಟ್ಟಿದ್ರು. ಏನಕ್ಕೆ ಅವ್ರು ನಮ್ಮ ಬ್ಯಾನರ್ನ ಕಿತ್ತಾಕಿ ನಮ್ಮ ಒಬ್ಬ ಕಾರ್ಯಕರ್ತ ಸತೀಶ್ ರೆಡ್ಡಿ ಅಂತ ಹೊಡೆದಿರೋ ತಮಗೆಲ್ಲ ಗೊತ್ತಿರೋದು ವಿಚಾರ. ಆ ಹಿನ್ನೆಲೆಯಲ್ಲಿ ಅವರು ಅಲ್ಲಿ ಇರಲಿಲ್ಲ, ಸ್ಪಾಟಲ್ಲಿಲ್ಲ. ಭರತ್ ರೆಡ್ಡಿಗೆ ಗೊತ್ತಾದ ಮೇಲೆ 6:15 ಗಂಟೆಗೆ 7 ಗಂಟೆ ಮೇಲೆ ಬಂದಿರೋದು ಅವರು. 7 ಗಂಟೆ ಮೇಲೆ ಭರತ್ ರೆಡ್ಡಿ ಅವ್ರು ಬಂದಿರೋದು. ಈ ಥರ ಘಟನೆ ಆಗಿದೆ ಅಂದಮೇಲೆ ಬಂದಿರೋದು ಅವರು. ಈಗ ಅದು ಮುಖ್ಯಮಂತ್ರಿ ಕೇಳಬೇಕು. ಆ್ಯಕ್ಚುಲಿ ಏನಾಗಿದೆ, ಪೊಲೀಸವರು ಈ ಆಗಿರೋದು ಘಟನೆನ ಅವಾಯ್ಡ್ ಮಾಡ್ಬೋದಾಗಿತ್ತು. ಏನಕ್ಕೆ ಇದು 2.5 ಗಂಟೆಯಿಂದ ನಡೆದಿರೋದು. ಇದು ಬ್ಯಾನರ್ ವಿಚಾರ ಬಂದು 2.5 ಗಂಟೆಯಿಂದ ನಡೆದಿರೋದು. ಆವಾಗಲೇ ಪೊಲೀಸವರು ಅದಕ್ಕೆ ನಿಲ್ಲಿಸ್ಬೋದಾಗಿತ್ತು. ಈಗ ಗೊತ್ತಿದ್ದೂ ಅವ್ರು ಅವಾಯ್ಡ್ ಮಾಡಿದ್ದಾರೆ. 2.5 ಗಂಟೆಯಿಂದ ನಡೀತಾ ಇರೋದು. 2.5 ಗಂಟೆ ಆಯಿತು, 4 ಗಂಟೆಗೆ ಆಯಿತು. ಸತೀಶ್ ರೆಡ್ಡಿ 4.25 ಗಂಟೆಗೆ ಹೋಗಿದ್ದಾರೆ. ಅಷ್ಟೊತ್ತು SP IG ಅವ್ರು ಏನು ಮಾಡ್ತಾಯಿದ್ರು? ಏನು ಮಾಡ್ತಾಯಿದ್ರು? ಆ ಹಿನ್ನೆಲೆಯಲ್ಲಿ ಟ್ರಾನ್ಸ್ಫರ್ ನನಗೂ ಗೊತ್ತಿಲ್ಲ. ಈಗ ಗೊತ್ತಾಯಿತು IG ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ಈಗ ನಾನು ಹೆಲಿಕಾಪ್ಟರ್ ಇಳಿದ್ಮೇಲೆ ನನಗೆ ಗೊತ್ತಾಯಿತು IG ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ಯಾವುದೋ ಒಂದು ಕಾರಣ ಇರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಯಾರನ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಮಾನ್ಯ ಹೋಮ್ ಮಿನಿಸ್ಟರ್ ಅವರು ಸುಮ್ಮನೆ ಯಾರೂ ಮಾಡಲ್ಲ. ಏನೋ ಕಾರಣ ಇರ್ತದೆ, ಕಾರಣಕ್ಕೋಸ್ಕರ ಮಾಡಿರ್ತಾರೆ. ಯಾರು ಇಲ್ಲ, ನೆನ್ನೆ ಹೇಳಿದಾರಲ್ಲ ಪೊಲೀಸವರೇ, ನೆನ್ನೆ ಹೇಳಿದ್ದಾರೆ. ಪ್ರೈವೇಟ್ ಗನ್ಮ್ಯಾನ್ಗಳು, ಆ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಅವರೇ ಫೈರಿಂಗ್ ಮಾಡಿ ನಮ್ಮ ಯಾರು ಸತ್ತಿರೋದು ನಮ್ಮ ರಾಜಶೇಖರ್ ಸತ್ತಿರೋದು ಅವ್ರ ಗುಂಡಿಂದ ಅಂದರೆ ಮೊನ್ನೆ ಪೊಲೀಸವರು ಹೇಳಿದ್ದಾರೆ. ಏನಕ್ಕೆ ಸತೀಶ್ ರೆಡ್ಡಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ? ಅವ್ರು ಹಾಸ್ಪಿಟಲ್ ಇದ್ದಾರೆ. ಯಾರು ಏನಂತ ಈಗ ಸತೀಶ್ ರೆಡ್ಡಿ ಅವ್ರನ್ನ ಹೀನಾಯವಾಗಿ ಮಡ್ದಿದ್ದಾರೆ BJP ಕಾರ್ಯಕರ್ತರು. ಅವ್ರು ಹಾಸ್ಪಿಟಲ್, ಬೆಂಗಳೂರು ಹಾಸ್ಪಿಟಲಲ್ಲಿದ್ದಾರೆ ಅವರು. ಇಲ್ಲ ಬೆಂಗಳೂರು ಹಾಸ್ಪಿಟಲಲ್ಲಿದ್ದಾರೆ. ಇವತ್ತು ಮನೆ ಮುಖ್ಯಮಂತ್ರಿಗಳದು ಏನೇ ದೇವರಾಜಸ್ ರಿಕಾರ್ಡನ್ನು ಮುರಿದಿದ್ದಾರೆ ಅಂತ ಹೇಳಿಬಿಟ್ಟು ತಮಗೆಲ್ಲ ಗೊತ್ತಿರೋದಿಲ್ಲ. ಮೊದಲೇ ಮನೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ರಾಜಕೀಯದಲ್ಲಿ 50 ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಯಾವ ಥರ ಬಂದಾರಂತ ನಮಗೆಲ್ಲ ಗೊತ್ತಿರೋದೇ ವಿಚಾರ. ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ಅದು ಒಂದು ಕಡೆ ಎಲ್ಲ ರಿಕಾರ್ಡ್ ಮುಡ್ದಿರೋದು, ಒಂದು ಕಡೆ ಮಾಸಲ್ಲಿ ಇವತ್ತು ಯಾರನ್ನ ಇದ್ದರೆ ಅದು ಮನೆ ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಬಯಸ್ತೀನಿ. ಆ ಥರ ನಾನು ಭಾಳ ಸತಿ ಮುಂಚೆನೂ ಹೇಳಿದ್ದೀನಿ, ಈ 28ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಬದಲಾವಣೆ ಮಾಡಬೇಕಂದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಮಾಡಬೇಕಾಗಿರೋದು. ನಮ್ಮ ಪಕ್ಷ ಯಾರು? ನೀವು ಮಾಡೋಕ್ಕಾಗ್ತದೆ? ನಮ್ಮ ಅಭಿಪ್ರಾಯ ಹೇಳ್ಬೋದು. ನಾನೇನು ಅಂತಿದ್ದೀನಿ, ಮನೆ ಸಿದ್ದರಾಮಯ್ಯ ಅವರು 28ವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ. ಅದಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡೋಕ್ಕಾಗ್ತದೆ? ಹೈಕಮಾಂಡೇ ಮಾಡಬೇಕು. ನಾವು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನಂತಾನು ಭಾಳ ಜನ ಬಂದು ಕೇಳಿದ್ರು. ಮನೆ ಹಿರಿಯವರಾದಂಥ ನಮ್ಮ ನಾಯಕರಾದಂಥ ಶಾಮೃಷಿ ಶಂಕರಪ್ಪ ಅವರೇ, ಚುನಾವಣೆಯಲ್ಲಿ ನಾನು ಕೊನೆಯ ಚುನಾವಣೆ ಇದು, ನನ್ನ ಮುಂದಿನ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದಾರಂತ ಭಾಳ ಜನ ಮುಖಂಡರು ನಂತಾನು ಬಂದಿದ್ದರು. ನಂತವನೇ ಬಂದು ಹಿರಿಯವರು, ನಮ್ಮ ಪಕ್ಷದ ಮುಖಂಡರವರು, ನಮಗೆಲ್ಲ ಆತ್ಮೀಯ ಇದ್ದವರು. ಅವರು ಚುನಾವಣೆಯಲ್ಲೇ 2023 ಚುನಾವಣೆ ನನ್ನ ಕೊನೆಯ ಚುನಾವಣೆ. ಮುಂದೆ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ನಾನೇ ಗೆಲ್ಸ್ಕೊಂಡು ಬರ್ತೀನಿ ಅಂತ ವಿಡಿಯೋ ಕ್ಲಿಪ್ ಸಮೇತ ನಾನು ತೋರಿಸ್ರು. ಈಗ ನಮ್ಮ ಪಕ್ಷ ತೀರ್ಮಾನ. ಲಾಸ್ಟ್ ಒಂದು ಕ್ವಶನ್ ಸರ್, ಈ ವಸತಿ ಯೋಜನೆಗಳಿಗೆ ಅನೇಕ ಮನೆಗಳನ್ನು ಕೊಡೋಕ್ಕಾಗ್ತಿಲ್ಲ ರಾಜ್ಯದ ಬಡ ಜನರಿಗೆ ಅಂತ ಹೇಳಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು? ಈಗ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸ್ಲಮ್ ಬೋರ್ಡ್ದವರು 1,80,253 ಮನೆಗಳು ಸ್ಲಮ್ ಬೋರ್ಡ್ದು. ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಇದೆ, ಅದರಲ್ಲಿ 47,860 ಮನೆ, ಒಟ್ಟಾಗಿ 2,30,000 ಮನೆಗಳು. ಒಂದು ಮನೆ ಕೊಡಬೇಕಾದ್ರೆ 7.5 ಲಕ್ಷ ಆಗ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ನಾವು 1,20,000 ಜನರಲ್ ಕೊಡ್ತೀವಿ. SC ST ಇದ್ದರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತೊಗೊಂಡ್ರೆ 3 ಲಕ್ಷ ಆಯಿತು. 1.5 ಲಕ್ಷ ಕೇಂದ್ರ ಸರ್ಕಾರ, ಅದು 1.5 ಲಕ್ಷ ರಾಜ್ಯ ಸರ್ಕಾರ. ಅದು 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತು? 4.5 ಲಕ್ಷ.
ಪಾಪ ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ಮಂತ್ರಿ ಆದಮೇಲೆ, ನನ್ನ ಗಮನಿಗಾದಮೇಲೆ ಇದೆಲ್ಲ ಮನೆಗಳು ಯಾವಾಗ ಸಂಖ್ಯೆನಾಗಿದ್ದು? ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 15, 16, 17, 18 ಸಂಖ್ಯೆನಾಗಿದ್ದವು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ. 7.5 ಲಕ್ಷದಲ್ಲಿ ಕೇಳ್ಕೊಳ್ರಿ, ಮೊದಲೇ ಕೇಳಿ 7.5 ಲಕ್ಷ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ನಾನು ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ಜನ ಎಲ್ಲ ಬೀದಿಯಲ್ಲಿದ್ದಾರೆ, ಒಂದು ಮನೆ ಕೊಟ್ಟಿಲ್ಲ BJP ಸರ್. ನಾನು BJP ಅವ್ರಿಗೆ ಓಪನ್ ಸವಾಲು ಮಾಡಿದ್ದೀನಿ ಭಾಳ ಸತಿಯಲ್ಲಿ. ನಿಮ್ಮ ಕಾಲದಲ್ಲಿ ಅವಾಗ ಏನೇನು ಗ್ಯಾರಂಟಿ ಇರಲಿಲ್ಲ, ಯಾವುದೂ ಗ್ಯಾರಂಟಿ ಇರಲಿಲ್ಲ. ನಮ್ಮ ಗ್ಯಾರಂಟಿ ಒತ್ತಡದಲ್ಲೂ ನಾವು ಈ ಬಡವ್ರ ಮನೆ ಕೊಡಬೇಕಂತ ನಾವು ತೀರ್ಮಾನ ಮಾಡಿ ಮನೆ ಮುಖ್ಯಮಂತ್ರಿಗಳು ಇಲ್ಲ ಕಡೆ ನೀನು ಹೇಳ್ತಾರೆ ಸತ್ಯ, ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಅದು ಸರ್ಕಾರ ವತಿಯಿಂದ 4 ಲಕ್ಷ ನಾನು ಕೊಡ್ತೀನಿ, ನಾನು ಮನೆಗಳು ಕಟ್ಟಿ ಕೊಡಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ 2024 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷದಲ್ಲಿ ನಾವು 36,789 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಟ್ಟಿಲ್ಲ? ಅವ್ರ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ. ಅದ್ರ ಜೊತೆಯಲ್ಲಿ ಇದೇ ತಿಂಗಳಲ್ಲಿ 24ನೇ ತಾರೀಕಿಗೆ 42,345 ಮನೆ ಕೊಡ್ತಾಯಿದ್ದೀನಿ ಬಡವರಿಗೆ. ಏನಕ್ಕೆ BJP ಅವ್ರ ಗ್ಯಾರಂಟಿ ಇರಲಿಲ್ಲ, ಯಾವುದು ಕೊಡ್ಬೋದಾಗಿದ್ದು, ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದೆ. ನಮ್ಮ ಗ್ಯಾರಂಟಿದಲ್ಲೂ BJP ಅವ್ರು ಹೇಳ್ಬಿಡ್ಲಪ್ಪ. ನಾವು ಪಾಪ ಸೋಮಣ್ಣ ಪ್ರಯತ್ನ ಮಾಡಿದ್ರು, ಭಾಳಷ್ಟು ಸೋಮಣ್ಣ ಬಡವ್ರ ಬಗ್ಗೆ ಕಾಳಜಿ ಇತ್ತು, ಭಾಳ ಸತಿ ಸೋಮಣ್ಣ ಪ್ರಯತ್ನ ಮಾಡಿದ್ದಾರೆ. ಯಡಿಯೂರಪ್ಪ ಇರುವಾಗೂ ಪ್ರಯತ್ನ ಮಾಡಿದ್ದಾರೆ, ಬಸವರಾಜ ಬೊಮ್ಮಾಯಿ ಇರುವಾಗೂ ಪ್ರಯತ್ನ ಮಾಡಿದ್ದಾರೆ. ಸರ್ ಬಡವ್ರು ದುಡ್ಡು ಕಟ್ಟೋಕ್ಕಾಗಲ್ಲ, ನಾವು ಸರ್ಕಾರ ವತಿಯಿಂದನೇ ನಾವು ಕಟ್ಕೊಡುವ ಅಂತ ಬಿಟ್ಟು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಅವ್ರು ಕೇಳಲಿಲ್ಲ, ಮಾಡಿಲ್ಲ, ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ. ನಾವು ಗ್ಯಾರಂಟಿದಲ್ಲೂ ಮಾಡಿ ಇದೇ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾಯಿದ್ದೀವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಶಿವಗಂಗಾ ಅವ್ರು ಕೊಡಕ್ಕಾಗಿಲ್ಲ ಅಂತ ಅವ್ರು ಸ್ವಂತ ಹಣ ಕೊಡ್ತಾ ಇದ್ದಾರೆ. ಯಾರು? ಶಿವಗಂಗಾ ಅವರು ಏನು ಚನ್ನಗಿರಿ MLA ಅವರು ಸ್ವಂತ ಹಣವನ್ನ ಕೊಡ್ತಾ ಇದ್ದಾರೆ ಮನೆ ಕಟ್ಟಿಸ್ಕೊಳ್ಳಿ ದುಡ್ಡಿಲ್ಲ ಅಂತ. ಯಾರು? ಚನ್ನಗಿರಿ ಕಾಂಗ್ರೆಸ್ MLA ಅವರು ಕೊಡ್ತಾ ಇದ್ದಾರೆ, ಸ್ವಂತ ಹಣವನ್ನ ಕೊಡ್ತಾ ಇದ್ದಾರೆ. ಅವ್ರು ಏನೋ ಪಾಪ ದುಡ್ಡು ಏನೋ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ಬೋದು, ಖುಷಿಯಾಗಿ ಕೊಡ್ತಾ ಇರ್ಬೋದು. MLA ನನ್ನ ಕಡೆ ಪಾಪ MLA ಮಾಡಿದ್ದೀರಾ, ನೀವು ಬಡವ್ರು ಇದ್ದೀರಾ, ನನ್ನ ಕರ್ತವ್ಯ ಧರ್ಮ ಆಗ್ತದಂತ ಆ ಶಿವಗಂಗಾ ಅವ್ರು ಕೊಡ್ತಾ ಇರ್ಬೋದು. ಬರೋ ವರ್ಷದಲ್ಲಿ ನಾವು ಟಾರ್ಗೆಟು ಕೊಟ್ಟಿಲ್ಲ, ಭಾಳ ವರ್ಷದಿಂದ BJP ಕಾಲದಲ್ಲೂ ಟಾರ್ಗೆಟ್ ಇಲ್ಲ, ನಾವು 2 ವರ್ಷ ಆಯಿತು ಸರ್ಕಾರ ಬಂದು ನಾವು ಟಾರ್ಗೆಟ್ ಕೊಟ್ಟಿಲ್ಲ. ಮನೆ ಮುಖ್ಯಮಂತ್ರಿಗಳು ಹಳೆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ಟಿದ್ದಾರೆ. ಬರೋ ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳು ಟಾರ್ಗೆಟ್ ಕೊಡ್ತಾರೆ, ಹೊಸದಾಗಿ ಎಲ್ಲರಿಗೂ ಮನೆಗಳು ಕೊಡ್ತೀವಿ. ಇಲ್ಲ, ಯಾವುದಿಲ್ಲ, ದಿಲ್ಲಿಗೆ ಹೋಗೋದು ಯಾವುದಿಲ್ಲ ಅಲ್ಲ. ಇಲ್ಲ ಉಪ ಸುದ್ದಿ ಇಲ್ಲ 1 ನಿಮಿಷ. ಈಗ ನಾನು ನೋಡಿದೆ, ಕುಮಾರಸ್ವಾಮಿ ಹೇಳಿಕೆ ನೋಡಿದೆ, ಜಮೀರ್ ಅವರು 25 ಲಕ್ಷ ಕೊಟ್ಟಿದ್ದಾರೆ, ಯಾವ ದುಡ್ಡು, ಎಂಥ ದುಡ್ಡು ಅಂತ ಕೇಳಿದ್ದಾರೆ. ನಾನು ಕುಮಾರಸ್ವಾಮಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳಕ್ಕೆ ಬಯಸ್ತೀನಿ, ನಾನು ಏನಕ್ಕೆ ಬಡವ್ರು ಕೊಡೋಕ್ಕೆ ಹೊಟ್ಟೆ ಕಿಚ್ಚು? ನಿಮಗೆ ಬಡವ್ರು ಕೊಟ್ಟರೆ ಏನಕ್ಕೆ ಹೊಟ್ಟೆ ಕಿಚ್ಚು ಬಿಡ್ತೀರಾ? ನೀವಂತೂ ಕೊಡೋಕ್ಕೆ ಮನಸ್ಸಿಲ್ಲ, ಕೊಡೋರ್ಗೂ ನೀವು ಈ ಥರ ಮಾಡಿದ್ರೆ ಪಾಪ ಕೊಡೋರು ಎಲ್ಲೋಗ್ತಾರೆ, ಬಡವ್ರು ಎಲ್ಲೋಗ್ಬೇಕು? ಆಯಿತು, ನಾನು 25 ಲಕ್ಷ ಕೊಟ್ಟಿಲ್ಲ, ನಾನು ಏನು ಹೇಳಿದ್ದೀನಿ, ನನ್ನ ಕಡೆಯಿಂದ ಸಣ್ಣ ಕಾಣಿಕೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ನಾನು 25 ಲಕ್ಷ ಅಂತ ಹೇಳಿಲ್ಲ, ನಾನು ಸಣ್ಣ ಕಾಣಿಕೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ರಿ. ರಾಜಶೇಖರ್ ಸತ್ಯದಾನಿಲ್ಲ, 50 ಕೋಟಿ ಕೊಟ್ಟರು ಅವನಿಗೆ ತರಕ್ಕೆ ಸಾಧ್ಯ ಆಗಲ್ಲ. ಆಯಿತು, ನಾನು 25 ಲಕ್ಷ ಅಂತೂ ಕೊಟ್ಟಿದ್ದೆ ಅಂತ ತಿಳ್ಕೊಳ್ಳಿ, ಖುಷಿ ಪಡಬೇಕಿಲ್ರಿ. ದೇವ್ರು ನಿಮ್ಮ ಮನ್ಸು ಕೊಟ್ಟಿಲ್ಲ, ನಮ್ಮಂಥವ್ರು ನಮ್ಮ ಮನ್ಸು ಕೊಟ್ಟಿದ್ದಾನಿಲ್ಲ ಬಡವ್ರಿಗೆ ಸಹಾಯ ಮಾಡಬೇಕಂತ. ಅದಕ್ಕೇನಿಗ್ರಿ ಹೊಟ್ಟೆ ಕಿಚ್ಬಿಡ್ತೀರಾ? ಸರ್, ಈಗ ಸಾಕ್ಷ್ಯ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, 2 ಸಾರಿ ಪೋಸ್ಟ್ ಮಾರ್ಟಮ್. ಇಲ್ಲ 1 ನಿಮಿಷ. ಈಗ 2 ಸತಿ ಯಾರನ್ನ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಸಾಧ್ಯನಾ? ಪೋಸ್ಟ್ ಮಾರ್ಟಮ್ ಆಗೋದು ಒಂದೇ ಸತಿ. ಏನಾರ ಅಯ್ಯೋ ರಿಕ್ವೆಸ್ಟ್ ಮೇಲೆ ಇನ್ನೊಂದು ಸತಿ ಪೋಸ್ಟ್ಮೆಂಟ್ ಮಾಡಬೇಕಂತ ಏನಾರ ಅವ್ರು ಪತ್ರ ಬರೆದ್ರೆ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಸಾಧ್ಯ. ಪೋಸ್ಟ್ ಮಾರ್ಟಮ್ ಆಗೋದು ಒಂದೇ ಸತಿ, 2 ಸತಿ ಆಗಲ್ಲ. 2 ಸತಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅವ್ರು ಯಾರವರು ಮಾಹಿತಿ ಕೊಟ್ಟವರು, ಈ ಥರ ಹಿರಿಯ ರಾಜಕಾರಣಿಗಳು, ಈ ಕುಮಾರಸ್ವಾಮಿನೂ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಶ್ರೀರಾಮುಲು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಜನಾರ್ದನ ರೆಡ್ಡಿನೂ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು, ಮಾಜಿ ಮುಖ್ಯಮಂತ್ರಿಗಳು ಅವರು. ಶ್ರೀರಾಮುಲು ಅವರು 2 ಬಾರಿ ಮಂತ್ರಿ ಆಗಿದ್ದರು, ಜನಾರ್ದನ ರೆಡ್ಡಿನೂ ಮಂತ್ರಿ ಆಗಿದ್ದರು. ಎಲ್ಲನ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಸಾಧ್ಯನಾ? ಪೋಸ್ಟ್ ಮಾರ್ಟಮ್ ಒಂದೇ ಸತಿ ಮಾಡೋದು. ಏನೋ ಅಯ್ಯೋ ಅವ್ನ ರಿಕ್ವೆಸ್ಟ್ ಮೇಲೆ ಪತ್ರ ಬರೆದು, ಇಲ್ಲ ಇನ್ನೊಂದು ಸತಿ ಬೇಕಂದ್ರೆ ಮಾಡ್ತಾರೆ, ಮಾಡಿರೋದು ಒಂದೇ ಸತಿ ಪೋಸ್ಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.